ಸ್ನೇಹಿತರೆ ನಮಸ್ಕಾರ. ಕನ್ನಡದ ಮಿನುಗುತಾರೆ ಕಲ್ಪನಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡದ ಬಹುತೇಕ ನಟರ ಜೊತೆಗೆ ನಟಿಸಿದಂತಹ ನಟಿ. ಕೇವಲ 35 ವರ್ಷಕ್ಕೆ ಬದುಕನ್ನು ಅಂತ್ಯ ಮಾಡಿಕೊಂಡಂತಹ ಕಲ್ಪನಾ ಅವರ ಬದುಕು ಒಂದು ರೀತಿಯಲ್ಲಿ ದುರಂತಮಯ ಪುಸ್ತಕ ಅಂತಲೇ ಹೇಳ್ಬೋದು. ಪ್ರತಿ ಪುಟವನ್ನು ತೆರೆದಾಗಲೂ ಕೂಡ ಅಲ್ಲೊಂದು ನೋವಿನ ಕಥೆಗಳು ತೆರೆದುಕೊಳ್ತವೆ, ಅಲ್ಲೊಂದಷ್ಟು ಬೇರೆ ಬೇರೆ ವಿಚಾರಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಇದೇ ರೀತಿ ಅತ್ಯಂತ ಚಿಕ್ಕ ಪ್ರಾಯದಲ್ಲೇ ಈ ಬಣ್ಣದ ಲೋಕಕ್ಕೆ ಬಂದು ಅಲ್ಲಿ ಮಿಂಚಿ ಮರೆಯಾದಂಥ ನಟಿ ಕಲ್ಪನಾ ಬಾಳಲ್ಲಿ ಸಾಕಷ್ಟು ದುರಂತಗಳು ನಡೆದಿದ್ದಾವೆ. ಆ ದುರಂತಗಳಲ್ಲಿ ಒಂದು ಘೋರ ದುರಂತ. ಆ ಘೋರ ದುರಂತ ಯಾವುದು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಮಿನುಗುತಾರೆ ಕಲ್ಪನಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನಮ್ಮನ್ನು ಅಗಲಿ ಬಹಳಷ್ಟು ವರ್ಷಗಳೇ ಕಳೆದು ಹೋಗಿದ್ದಾವೆ. ಆದರೆ ಆ ಅದ್ಭುತ ನಟಿಯ ನೆನಪು ಮಾತ್ರ ಕನ್ನಡ ಸಿನಿ ರಸಿಕರನ್ನು ಇವತ್ತಿಗೂ ಕೂಡ ಕಾಡ್ತಾನೆ ಇದೆ. ಆಕೆ ನಟಿಸಿದಂಥ ಪಾತ್ರ, ಆಕೆ ನಟಿಸಿದಂಥ ರೀತಿ, ಆಕೆಯ ಒಂದೊಂದು ಹಾವ ಭಾವಗಳು ಪ್ರತಿಯೊಬ್ಬರಿಗೂ ಕೂಡ ಕಾಡದೇ ಇರಲಾರದು. ಬಹಳಷ್ಟು ವರ್ಷಗಳ ಕಾಲ ಈಕೆ ಚಿತ್ರರಂಗದಲ್ಲಿ ಇರದೇ ಇದ್ದರೂ ಕೂಡ ಇದ್ದಷ್ಟು ಕಾಲ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದಂಥ ನಟಿಯರಲ್ಲಿ ಈಕೆಯು ಕೂಡ ಒಬ್ಬಳು. ಕನ್ನಡದ ಸ್ಟಾರ್ ಹೀರೋಗಳ ಜೊತೆಗೆ ನಟಿಸಿದಂತಹ ಕಾಲದಲ್ಲೂ ಕೂಡ ಈಕೆಯನ್ನು ಎಲ್ಲರೂ ಕೂಡ ಕಣ್ಣು ರೆಪ್ಪೆ ಮುಚ್ಚದೆ ನೋಡುವಂಥ ರೀತಿಯಲ್ಲಿ ನೋಡ್ತಾ ಇದ್ದರು. ಈಕೆಯ ಸೌಂದರ್ಯ ಇರ್ಬೋದು, ಈಕೆಯ ನಟನೆ ಇರ್ಬೋದು, ಈಕೆಯ ನಟನೆಯ ಕೌಶಲ್ಯತೆ ಇರ್ಬೋದು, ಎಲ್ಲದೂ ಕೂಡ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಅದನ್ನು ರಿಪ್ಲೇಸ್ ಮಾಡೋದಕ್ಕೆ ಮತ್ತೊಬ್ಬ ನಟಿ ಬರಲಿಲ್ಲ ಅನ್ನೋದು ಮಾತ್ರ ಕಟು ಸತ್ಯ. ಬದುಕಿದ್ದಾಗ ತನ್ನನ್ನು ತಾನು ನಟನೆಯ ಮೂಲಕ ಬಹಳಷ್ಟು ರೂಪಿಸಿಕೊಂಡಿದ್ದಂಥ ನಟಿ ಕಲ್ಪನಾ ದುರಂತವಾಗಿ ಅಂತ್ಯಗೊಂಡಿದ್ದು ಅತ್ಯಂತ ಚಿಕ್ಕ ಪ್ರಾಯದಲ್ಲಿ. ಹೌದು, ಕೇವಲ 35 ವರ್ಷ ಬದುಕಿದ್ದಂಥ ನಟಿ ಕಲ್ಪನಾ ಅಷ್ಟರಲ್ಲಾಗಲೇ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸಿ ಮಿನುಗುತಾರೆ ಅನ್ನುವಂಥ ಪಟ್ಟವನ್ನು ಕೂಡ ಪಡೆದುಕೊಂಡಿದ್ದರು. ಸ್ವತಂತ್ರ ಪೂರ್ವದಲ್ಲೇ ಹುಟ್ಟಿದಂತಹ ಅಂದರೆ 1943ರಲ್ಲಿ ಹುಟ್ಟಿದಂಥ ನಟಿ ಕಲ್ಪನಾ ಕಪ್ಪು ಬಿಳುಪು ಚಿತ್ರಗಳಲ್ಲಿ ನಟಿಸಿ ಬಹಳಷ್ಟು ಹೆಸರನ್ನು ಪಡೆದವರು. ಮೇರು ನಟರಾದಂಥ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಜೋಡಿಯಾಗಿಯೂ ಕೂಡ ಕಲ್ಪನಾ ನಟಿಸಿದರು. ಸಂದರ್ಭ 1978ರಲ್ಲಿ ಬಂದಂತಹ ಸಂದರ್ಭ, 1973ರಲ್ಲಿ ಬಂದಂಥ ಗಂಧದ ಗುಡಿ ಇರ್ಬೋದು, 1978ರಲ್ಲಿ ಬಂದಂಥ ವಂಶಜ್ಯೋತಿ ಚಿತ್ರಗಳಲ್ಲಿ ನಟಿ ಕಲ್ಪನಾ ಅವರು ನಟಿಸಿದರು. ನಟ ವಿಷ್ಣುವರ್ಧನ್ ಅವರ ಜೊತೆಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಈಕೆ ನಟಿಸಿದಂತಹ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ ಅಂತಲೇ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಜೊತೆಯಲ್ಲಿ ಹಣ್ಣೆಲೆ ಚಿಗುರಿದಾಗ, ಇಮ್ಮಡಿ ಪುಲಕೇಶಿ ಸೇರಿದಂತೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇಂತಹ ಮಹಾನ್ ನಟಿ ಕಲ್ಪನಾ ದುರಂತವಾಗಿ ಅಂತ್ಯವನ್ನು ಕಾಣೋದಕ್ಕೆ ಮೊದಲು ಚರ್ಮವ್ಯಾಧಿಯಿಂದ ಬಳಲ್ತಾ ಇದ್ರು ಅನ್ನುವಂತಹ ವಿಚಾರ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ನಟಿಯ ತೋಳು ಮತ್ತು ಮೈ ಮೇಲೆ ಎಲ್ಲ ಚರ್ಮ ವಿಚಿತ್ರವಾಗಿ ವ್ಯಾಧಿಯಿಂದ ವಿಕಾರಗೊಳ್ತಾ ಇತ್ತು ಅನ್ನುವಂಥ ಸುದ್ದಿ ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ. ಯಾವುದೇ ಔಷಧ ಉಪಚಾರದಿಂದನೂ ಕೂಡ ಗುಣವಾಗದಂತಹ ಈ ಕಾಯಿಲೆಯಿಂದ ನಟಿ ಕಲ್ಪನಾ ಸಿಕ್ಕಾಬಟ್ಟೆ ಬಳಲಿ ಹೋಗಿದ್ರು, ಮಾನಸಿಕವಾಗಿ ನೊಂದು ಹೋಗಿದ್ರು. ಎಷ್ಟೇ ಔಷಧಿಯನ್ನು ಮಾಡಿದ್ರೂ ಕೂಡ ಇದು ಗುಣ ಆಗ್ತಿಲ್ವಲ್ಲಪ್ಪ ಅಂತೇಳ್ಬಿಟ್ಟು ಟೆನ್ಷನ್ಗೆ ಜಾರಿದ್ರಂತೆ. ಇದೇ ಕಾರಣಕ್ಕೆ ಅವರು ತಮ್ಮ ತೋಳು ಹಾಗೂ ಮುಂಗೈಗಳನ್ನು ಕಾಣದಂತೆ ಉದ್ದ ತೋಳಿನ ರವಿಕೆಯನ್ನು ಧರಿಸ್ತಾ ಇದ್ರು ಅನ್ನೋದನ್ನು ಗಮನಿಸಬೇಕು. ಆ ಮೂಲಕ ಅವರು ತಮ್ಮ ಕಾಯಿಲೆಯನ್ನು ಕ್ಯಾಮರಾ ಕಣ್ಣಿಗೆ ಮರೆಮಾಚುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ತಮಗೆ ಅಂಟಿರುವಂಥ ಈ ಚರ್ಮ ವ್ಯಾಧಿಯಿಂದ ನಟಿ ಕಲ್ಪನಾ ಅದೆಷ್ಟು ಬೇಸತ್ತಿದ್ರು ಅಂದರೆ ಆ ಕಾರಣಕ್ಕೆ ಅವರು ಸ್ವಲ್ಪ ಡಿಪ್ರೆಷನ್ಗೂ ಕೂಡ ಜಾರಿದ್ರಂತೆ. ಅಲ್ಲದೆ ಸ್ವಲ್ಪ ಕಾಲದಲ್ಲಿ ಅವರ ದುರಾದೃಷ್ಟವು ಎನ್ನುವಂತೆ ದುರಂತವಾಗಿ ಜೀವನವನ್ನೇ ಅಂತ್ಯ ಮಾಡಿಕೊಳ್ತಾರೆ. ಅವರ ಜೀವನ ಮುಗಿದು ಹೋಗುತ್ತೆ. ಕೊನೆಗೂ ಸಾಯುವಂತಹ ಮೊದಲು ಆ ಚರ್ಮವ್ಯಾಧಿಯಿಂದ ಗುಣಮುಖರಾಗಿ ಸಂತೋಷ ಪಡಲು ಆಗದೆ ಅವರು ಒದ್ದಾಡಿ ಬಿಟ್ರಂತೆ. ಈ ಬಗ್ಗೆ ಅವರ ಆತ್ಮೀಯರು ಈಗಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಮಾಡೋದೇನು, ಕಲ್ಪನೆ ಇಹಲೋಕ ತ್ಯಜಿಸಿ ಬರೋಬ್ಬರಿ 45 ವರ್ಷಗಳೇ ಕಳೆದು ಹೋಗಿದೆ. 45 ವರ್ಷದಲ್ಲಿ ಆಕೆ ನಟಿಸಿದಂಥ ಸಿನಿಮಾಗಳು ಮಾತ್ರ ಈಗ ನಮ್ಮ ಕಣ್ಣೆದುರುಗಡೆ ಇದೆ. ಆದರೆ ಈ ರೋಗ ಯಾಕೆ ಬಂತು, ಈ ರೋಗಕ್ಕೆ ಕಾರಣ ಏನು, ಚಿಕಿತ್ಸೆ ಇಲ್ವಾ, ಈ ಎಲ್ಲ ವಿಚಾರಗಳು ಇವತ್ತಿಗೂ ಕೂಡ ಹಾಗೆ ಗುಟ್ಟಾಗಿ ಉಳಿದು ಬಿಟ್ಟಿದ್ದಾವೆ. ಕಲ್ಪನಾ ಅವರ ಹಿಂದೆ ಅದೆಷ್ಟು ಕಾಂಟ್ರವರ್ಸಿಗಳಿದ್ವೋ, ಅದೆಷ್ಟು ಜೀವನದ ಮೌಲ್ಯಗಳಿದ್ವೋ ಅವೆಲ್ಲದೂ ಕೂಡ ಒಂದು ಭಾಗ. ಆದರೆ ಮತ್ತೊಂದು ಭಾಗವಾಗಿ ಕಲ್ಪನಾ ಅವರ ಜೀವನ ಒಂದು ರೀತಿಯಲ್ಲಿ ದುರಂತ ಪುಟಗಳ ಪುಸ್ತಕ ಅಂತಲೇ ಹೇಳ್ಬೋದು. ಆರಂಭದಲ್ಲಿ ನಾನು ಹೇಳಿದಂತೆ ಅಸಲಿಗೆ ಕಲ್ಪನಾ 35 ವರ್ಷ ಬದುಕಿದಷ್ಟೇ. ಇದರಲ್ಲಿ 15 ವರ್ಷ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದರು. ಅಷ್ಟರಲ್ಲಾಗಲೇ 80ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಮಿನುಗುತ್ತಾರೆ ಅನ್ನುವಂಥ ಪಟ್ಟವನ್ನು ಪಡ್ಕೊಂಡಿದ್ರು. ನೀವು ಕಲ್ಪನೆ ಮಾಡ್ಕೊಳ್ತೀರಾ, ಕೇವಲ 15 ವರ್ಷದಲ್ಲಿ 80 ಸಿನಿಮಾ ಅಂತ ಹೇಳಿದ್ರೆ ಅದು 35 ವರ್ಷ ಬದುಕಿದ್ದು. ನೀವೇ ಕಲ್ಪನೆ ಮಾಡ್ಕೊಳ್ಳಿ ಎಂತಹ ಆ್ಯಕ್ಟಿವ್ ಆ್ಯಕ್ಟರ್ ಈಕೆ ಅಂತ ಹೇಳಿಬಿಟ್ಟು. ಚಿಕ್ಕ ಪ್ರಾಯದಲ್ಲೇ ಮಿನುಗುತ್ತಾರೆ ಅನ್ನುವಂಥ ಪಟ್ಟವನ್ನು ಪಡೆದಂಥ ಕಲ್ಪನಾ ಎಲ್ಲೂ ಕೂಡ ಆ ಪಟ್ಟಕ್ಕೆ ತುಚಿ ಬರದ ರೀತಿಯಲ್ಲಿ ಅಥವಾ ಎಲ್ಲೂ ಕೆಟ್ಟ ಹೆಸರು ಬರದ ರೀತಿಯಲ್ಲಿ ಆಕೆ ನಡೆದುಕೊಂಡ್ಳು ಅನ್ನೋದು ಕೂಡ ವಿಶೇಷ. ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳಲ್ಲಿ ನಟಿ ಕಲ್ಪನಾ ನಟಿಸಿದರು.
ಸ್ವತಂತ್ರ ಪೂರ್ವದಲ್ಲೇ ಹುಟ್ಟಿದಂತಹ ಈಕೆ ಕಪ್ಪು ಬಿಳುಪು ಸಿನಿಮಾದಿಂದ ಹಿಡಿದು ಎಲ್ಲ ರೀತಿಯಾದಂಥ ಸಿನಿಮಾಗಳಲ್ಲೂ ಕೂಡ ನಟಿಸಿದಂತಹ ವಿಶೇಷವಾದಂಥ ನಟಿ. ಈಕೆಯ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಇದ್ದವು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಹಾಗಿದ್ರೆ ಆ ಆರೋಪಗಳು ಏನು? ಒಂದು, ಶೂಟಿಂಗ್ ಸೆಟ್ಗೆ ಲೇಟಾಗಿ ಬರ್ತಾ ಇದ್ರು ಅನ್ನುವಂಥದ್ದು. ಶೂಟಿಂಗ್ 9 ಗಂಟೆಗೆ ಶುರುವಾದರೆ ಆಕೆ ಬರ್ತಾ ಇದ್ದಿದ್ದು 11 ಗಂಟೆಗೆ. ಇನ್ನೊಂದು ಆರೋಪ, ಅವರಿಗೆ ತುಂಬ ಹೆಡ್ ವೇಟ್ ಇತ್ತು ಅನ್ನುವಂಥದ್ದು. ಬಹುತೇಕರು ಹೇಳೋ ಪ್ರಕಾರ ಲೇಟಾಗಿ ಸೆಟ್ಗೆ ಬರ್ತಿದ್ದಿದ್ದು ಹೌದು, ಆದರೆ ಅಹಂಕಾರ ಅವರಿಗೆ ಅಷ್ಟೇನೇ ಇರಲಿಲ್ಲ. ಕನ್ನಡದ ಹಿರಿಯ ನಟ ರಾಜೇಶ್ ಅವರು ಈ ಬಗ್ಗೆ ಮಾತನಾಡ್ತಾ, ನಟಿ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಿದ್ದು ಸತ್ಯ, ಆದರೆ ಹೆಡ್ ವೇಟ್ ಇತ್ತು ಅನ್ನೋದು ಸುಳ್ಳು. ಯಾಕಂತ ಹೇಳಿದ್ರೆ ಆಕೆ ಈಗ ಕೆಲವ್ರ ಹತ್ರ ಆಕೆ ಮಾತನಾಡಲಿಲ್ಲ ಅಂತ ಹೇಳಿದ ತಕ್ಷಣ ಆಕೆಗೆ ಹೆಡ್ ವೇಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದು ಕಲ್ಪನಾ ಅವರಂತಹ ಅಪ್ಪಟ ಪ್ರತಿಭಾವಂತ ನಟಿ, ಅಭಿನೇತ್ರಿ ಮತ್ತೊಬ್ಬರು ಇರಲಿಲ್ಲ. ಅವರು ನಡೆಸಿದಂತಹ ಚಿತ್ರಗಳೆಲ್ಲವೂ ಕೂಡ 25 ವಾರ 200-300 ದಿನಗಳು ಓಡ್ತಾ ಇದ್ವು. ಹೀಗಿರುವಾಗ ಮಾನವ ಸಹಜವಾಗಿ ಯಾರಿಗಾದರೂ ಕೂಡ ತಾವು ಯಾರೆಂದು ಅರ್ಥವಾಗ್ತದೆ. ಕಲ್ಪನಾ ಅವ್ರಿಗೂ ಕೂಡ ಗೊತ್ತಿತ್ತು, ಆದರೆ ಅವರು ಯಾವತ್ತೂ ಅಹಂಕಾರವನ್ನು ತೋರಿಸಲಿಲ್ಲ ಅನ್ನೋಂಥ ಮಾತನ್ನು ಹಿರಿಯ ನಟರೇ ಹೇಳ್ತಾರೆ. ಇದರ ಜೊತೆಗೆ ಈಕೆ ಕೆಲವೊಂದಷ್ಟು ವೈಯಕ್ತಿಕ ಬದುಕಿನಲ್ಲಿ ನೋವುಗಳನ್ನು ಕೂಡ ಉಂಡವರು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಈಕೆಯ ವೈಯಕ್ತಿಕ ಬದುಕು ಒಂದು ರೀತಿಯಲ್ಲಿ ಸದಾ ಸುದ್ದಿಯಲ್ಲೇ ಇತ್ತು. ಅಚ್ಚ ಕನ್ನಡದ ಮೆಲುಗುತಾರೆ ಕಲ್ಪನಾ ಇವತ್ತಿಗೆ ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರು ಕೊಟ್ಟಂಥ ಸಿನಿಮಾಗಳಿರ್ಬೋದು, ಅವರ ಬದುಕಿನ ಕಹಿ ಘಟನೆಗಳಿರ್ಬೋದು, ಎಲ್ಲದೂ ಕೂಡ ನಮಗೆ ಇವತ್ತಿಗೂ ಕೂಡ ಕಾಡುತ್ತೆ. ಯಾಕಂತ ಹೇಳಿದ್ರೆ ಬದುಕಿದ್ದಾಗ ಅಷ್ಟು ರಂಜಿಸಿದಂಥ ನಟಿ ದುರಂತವಾಗಿ ಈ ಇಹಲೋಕವನ್ನು ತ್ಯಜಿಸಿದವರು. ಬದುಕಿದ್ದಾಗ ಅವರು ಸಹ ನಟರ ಜೊತೆಗೆ ಕೆಲಸ ಮಾಡಿದಂಥ ರೀತಿ, ನಟಿಸ್ತಿದ್ದಂಥ ರೀತಿ ಎಲ್ಲವೂ ಕೂಡ ವಿಶೇಷ ಅಂತಲೇ ಹೇಳ್ಬೋದು. ಕಲ್ಪನಾ ಅವರದ್ದು ಒಂದು ಅದ್ಭುತವಾದಂತಹ, ಒಂದು ಸುಂದರವಾದಂತಹ ಬದುಕು. ಅಲ್ಲಿ ಒಂದು ಅದ್ಭುತವಾದಂಥ ಮನೆಯನ್ನು ಕೂಡ ಕಟ್ಟಿಸಿದರು. ಬ್ಯಾಂಕ್ ಲೋನ್ ಮಾಡಿ ಮನೆಯನ್ನು ಕಟ್ಟಿಸಿದರು ನಟಿ ಕಲ್ಪನಾ. ಒಂದು ಕಡೆ ಬ್ಯಾಂಕ್ ಸಾಲದ ಬಡ್ಡಿ ಏರ್ತಾನೆ ಇತ್ತು, ಮತ್ತೊಂದು ಕಡೆ ಕಲ್ಪನಾ ವೃತ್ತಿ ಜೀವನದಲ್ಲಿ ಡೌನ್ಫಾಲ್ ಶುರುವಾಗಿತ್ತು. ನಟಿ ಕಲ್ಪನಾ ಅವರಿಗೆ ಸಿಗ್ತಿದ್ದಂಥ ಸಿನಿಮಾಗಳು ಮಂಜುಳಾ, ಆರತಿ, ಜಯಂತಿ ಹೀಗೆ ಬೇರೆಯವರ ಪಾಲಾಗ್ತಾ ಇದ್ವು. ಆದರೆ ಕಲ್ಪನಾ ಅವರಿಗೆ ಬ್ಯಾಂಕ್ನಲ್ಲಿದ್ದಂಥ ಮನೆ ಸಾಲವನ್ನು ತೀರಿಸಲೇಬೇಕಾಗಿತ್ತು. ಕಲ್ಪನಾ ತಲೆ ಮೇಲೆ ದೊಡ್ಡ ಸಾಲದ ಹೊರೆಯೇ ಇತ್ತು. ಅದೇ ವೇಳೆಗೆ ನಾಟಕ ಕಂಪನಿ ಮಾಲಕರಾಗಿದ್ದಂತಹ ಗುಡಿಗೇರಿ ಬಸವರಾಜ್ ಅವರು ನಟಿ ಕಲ್ಪನಾ ಬಳಿ ಬರ್ತಾರೆ. ನೀವು ನಮ್ಮ ನಾಟಕ ಕಂಪನಿಗೆ ಬನ್ನಿ, ಜನರು ನಿಮ್ಮನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ ಎಂದು ಕೂಡ ಹೇಳ್ತಾರೆ. ಅದೇ ವೇಳೆ ಕಲ್ಪನಾ ಅವರು ಬೆಳ್ಳವಲದ ಮಡಿಲಲ್ಲಿ ಸಿನಿಮಾದಲ್ಲಿ ನಟಿಸ್ತಾ ಇರ್ತಾರೆ. ಆದರೆ ಅವರಿಗೆ ಸೂಕ್ತವಾದಂತಹ ಬೇರೆ ಸಿನಿಮಾ ಸಿಕ್ಕಿರಲಿಲ್ಲ. ಹೀಗಾಗಿ ಗುಡಿಗೆರೆ ಬಸವರಾಜ್ ಅವರ ಆಫರನ್ನು ಕಲ್ಪನಾ ಒಪ್ಪಿ ನಾಟಕಗಳಲ್ಲಿ ಅಭಿನಯಿಸೋಕ್ಕೆ ಶುರು ಮಾಡ್ತಾರೆ. ಕಲ್ಪನಾ ಅವರು ನಾಟಕಕ್ಕೆ ಬಂದಿದ್ದ ಥರ ಅಲ್ಲಿ ಕಲೆಕ್ಷನ್ ತುಂಬ ಜಾಸ್ತಿ ಆಗತೊಡಗಿತ್ತು. ದಿನಕ್ಕೆ 3-4 ಸಾವಿರ ಆಗ್ತಿದ್ದಂಥ ನಾಟಕದ ಗಳಿಕೆ ಕಲ್ಪನಾ ಕಾರಣಕ್ಕೆ 14,000-15,000 ಸಾವಿರಕ್ಕೆ ಇತ್ತು. ಆಗ ಗುಡಿಗೆರೆ ಬಸವರಾಜ್ ಅವರಿಗೆ ಒಂದು ದುರಾಸೆ ಬಂತು. ನಟಿ ಕಲ್ಪನಾ ಅವರನ್ನು ಬೇರೆ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು, ಅವರು ನಾಟಕದಲ್ಲೇ ನಟನೆ ಮಾಡೋದನ್ನು ನಿಲ್ಲಿಸಬಾರ್ದು ಅಂತ ಹೇಳಿ ಅದಕ್ಕಿದ್ದಂಥ ಒಂದೇ ದಾರಿ ಅಂತ ಹೇಳಿಬಿಡ್ತಾರೆ, ಅದನ್ನು ಮದುವೆ ಆಗಿಬಿಡೋದು. ಯಾರನ್ನ? ಕಲ್ಪನಾ ಅವರನ್ನು. ಇದೇ ಯೋಚನೆಯನ್ನು ಮಾಡಿ ಗುಡಿಗೇರಿ ಬಸವರಾಜ್ ಅವರು ಕಲ್ಪನೆಗೆ ತಾಳಿ ಕಟ್ಟೇ ಬಿಟ್ಟು ಹೆಂಡತಿಯನ್ನು ಮಾಡ್ಕೊಂಡ್ಬಿಡ್ತಾರೆ. ಕಲ್ಪನಾ ಹಾಗೂ ಗುಡಿಗೇರಿ ಬಸವರಾಜ್ ಅವರು ಪರಸ್ಪರ ಒಪ್ಪಿ ಮದುವೆಯನ್ನೇನೋ ಮಾಡಿಕೊಂಡ್ರು. ಆದರೆ ಅವರಿಬ್ಬರ ಮಧ್ಯೆ ಸಾಮರಸ್ಯ ಮೂಡಲಿಲ್ಲ. ಇಬ್ಬರು ಕಚ್ಚಾಡ್ತಾ ಹಾದಿ ಬೀದಿ ರಂಪಾಟವನ್ನು ಮಾಡಿಕೊಂಡ್ರು. ಗುಡಿಗೇರಿ ಬಸವರಾಜು ಹುಂಬ ಹಾಗೂ ಒರಟ. ಕಲ್ಪನೆಗೆ ಎಲ್ಲಂದರಲ್ಲಿ ಹೊಡಿತಾ ಇದ್ದ, ದನಕ್ಕೆ ಬಡಿದ ಹಾಗೆ ಬಡಿತಾ ಇದ್ದ. ಕಲ್ಪನಾ ಕೂಡ ಅದನ್ನು ಸಹಿಸಿಕೊಳ್ತಾ ಇರಲಿಲ್ಲ. ಮಾತಿಗೆ ಮಾತು ಬೆಳೀತಾ ಇತ್ತು. ನಟಿ ಚಪ್ಪಲಿ ತಗೊಂಡು ಹೊಡಿತಾ ಇದ್ರು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ ಅನ್ನೋದನ್ನು ಹಿರಿಯ ನಟರು ಹೇಳ್ತಾರೆ. ಬಸವರಾಜು ಕಾಟ ತಡೆಯಲಾಗದೆ ನಟಿ ಕಲ್ಪನಾ ಗಂಡ ಹಾಗೂ ನಾಟಕ ಕಂಪನಿ ಎರಡನ್ನೂ ಕೂಡ ಬಿಟ್ಟು ಓಡಿ ಹೋದರು. ಆದರೆ ಅವರೇ ಹೋಗಿ ಕಲ್ಪನಾ ಕಾಲಿಗೆ ಬಿದ್ದು ತಪ್ಪಾಯಿತು, ಮತ್ತೆ ಹಾಗೆ ಮಾಡೋದಿಲ್ಲ ಅಂತ ಹೇಳಿ ಕರ್ಕೊಂಡ್ಬರ್ತಾರೆ. ಆದರೆ ಬೆಳಗಾವಿಯಲ್ಲಿ ಯಾವುದೋ ನಾಟಕ ಮಾಡ್ತಾ ಡೈಲಾಗ್ ತಪ್ಪು ಹೇಳಿದರು ಕಲ್ಪನಾ. ಅದಕ್ಕೆ ಗಲಾಟೆ ಆಗಿ ಸ್ಟೇಜ್ನಲ್ಲೇ ಹೊಡೆದಾಟ ಆಗಿ ಕಲ್ಪನಾ ನಾಟಕ ಬಿಟ್ಟು ಹೊರಟೇ ಹೋಗ್ತಾರೆ. ಆದರೆ ಗೆಸ್ಟ್ ಹೌಸ್ಗೆ ಹೋದವರೇ ಈ ರೀತಿಯಾಗಿ ಜೀವವನ್ನು ತೆಗೆದುಕೊಂಡು ಬಿಡ್ತಾರೆ ಅಂತೇಳ್ಬಿಟ್ಟು ಹಿರಿಯ ನಟರು ಹೇಳುವಾಗ ಎಂಥವರ ಕಣ್ಣಲ್ಲಾದರೂ ಕೂಡ ಕಂಬನಿ ಬರಲಾರದು. ಅಂದರೆ ಇಂಥದ್ದೆಲ್ಲ ದುರಂತಗಳು ನಡೆಯೋದಕ್ಕೆ ಕಾರಣ ಹಾಗಾದರೆ ಇವರ ಪತಿಯೇನಾ ಅನ್ನುವಂಥದ್ದು ಮತ್ತೊಂದು ಕಡೆ. ಇವಾಗೆ ಕಲ್ಪನಾ ಅವರೇ ತೆಗೆದುಕೊಂಡಂಥ ಕೆಲವೊಂದಷ್ಟು ತಪ್ಪು ನಿರ್ಧಾರಗಳು ಇಲ್ಲಿಗೆ ತಂದು ನಿಲ್ಲಿಸ್ತಾ ಅಂತಲೂ ಕೂಡ ನಮಗನ್ಸುತ್ತೆ. ವಾಟೆವರ್, ಕಲ್ಪನಾ ಬದುಕಿನ ಪುಟಗಳು ಅದೇ ರೀತಿ ದುರಂತಮಯ. ಆ ದುರಂತಮಯ ಪುಟಗಳಲ್ಲಿ 2 ಅಧ್ಯಾಯವನ್ನು ನಿಮಗೆ ಈಗ ಹೇಳಿದ್ದೀನಿ. ಇನ್ನಷ್ಟು ದುರಂತ ಅಧ್ಯಾಯಗಳನ್ನು ಇನ್ನು ಮುಂದೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮುಂದಿನ ಸ್ಟೋರಿಗಳಲ್ಲಿ. ಈ 2 ಸ್ಟೋರಿಯ ಬಗ್ಗೆ, ಒಂದು ಆಕೆಗಿದ್ದಂಥ ಚರ್ಮರೋಗ, ಮತ್ತೊಂದು ಆಕೆಯ ಮದುವೆ ವಿಚಾರದಲ್ಲಿ ಆದಂತಹ ಕಾಂಟ್ರವರ್ಸಿ ಮತ್ತು ಆ ಪತಿಯಿಂದ ಆದಂತಹ ಹಿಂಸೆ, ಗುಡಿಗೆರೆ ಬಸವರಾಜ್ ಅವರಿಂದ ಆದಂಥ ಹಿಂಸೆ, ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.